ಸರ್, ಈಗ ಯುವರಾಜ್ ಅವ್ರದ್ದು ಒಟ್ಟು ಎಷ್ಟು ಸಾಂಗ್ ಆಗಿದೆ ಇಲ್ಲಿವರೆಗೂ? ಸರ್ ನಾನು ಮಾಡಿರೋದೇ ಒಂದು ಸಾಂಗು. ಆಗಲಿಂದ ನನಗೆ ಮಾಡೋಕ್ಕಾಗಲಿಲ್ಲ, ಯಾಕೆ ತಂದೆಯವ್ರು ಸ್ವಲ್ಪ ಡೆತ್ ಆದ್ರಿಂದ ನನಗೆ ಸ್ವಲ್ಪ ನಾನು ಡಿಪ್ರೆಷನ್ಗೆ ಹೋಗಿರೋದ್ರಿಂದ ನಾನು ಸಾಂಗ್ ಮಾಡೋಕ್ಕಾಗಲಿಲ್ಲ. ಈಗ ಒಂದು 2 ಮಂತ್ಸ್ ಬ್ಯಾಕು ನನಗೆ ಕಳೆದೋಗ್ಬಿಟ್ಟೆ ಕಣೆ ಸಾಂಗ್ ಅಂತ ಮಾಡಬೇಕು ಅಂತ ಎಲ್ಲ ಇತ್ತು ಸರ್. ಅವೆಲ್ಲ ಡಿಸ್ಕಷನ್ ಆಗಿ ಈ ತಿಂಗಳು ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಇದೇ ಸಾಂಗಿಂದ ಮಾಡಬೇಕು ಅಂತ, ಈ ಐಪಲ್ಲೇ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ನಾ ಕಳೆದೋಗ್ಬಿಟ್ಟೆ ಕಣೆ ಸಾಂಗ್ ಮಾಡಬೇಕು ಅಂತ ದೊಡ್ಡ ಮಾಡ್ತೀನಿ. ಒಂದು 6 ಜನ ಹೀರೋಯಿನ್ಗಳನ್ನ ಹಾಕ್ಬಿಟ್ಟು ಒಂದು ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಸಂಗ ದೊಡ್ಡ ಸೆಟ್ ಹಾಕಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ ಸರ್ ನಾನು. ಹೌದು ಸರ್, ಕಳೆದೋಗ್ಬಿಟ್ಟೆ ಕಣೆ ಅಂತ. ಸರ್, ರ್ಯಾಪರ್ ಆಗಿ ಹೊರತುಪಡಿಸಿ ಬೇರೆ ಏನೆಲ್ಲ ಕೆಲಸ ಮಾಡ್ಕೊಂಡಿರ್ತೀರಿ ಸರ್? ಸರ್, ನಂದು ಈವೆಂಟ್ ಕಂಪ್ನಿ ಇದೆ, ಟೀಮ್ ಯುವಾಸ್ ಅಂದ್ಬಿಟ್ಟು ಈವೆಂಟ್ ಕಂಪ್ನಿ ಇದೆ. ನಾನು ಮ್ಯೂಸಿಕಲ್ ಈವೆಂಟ್ಸ್ ಜಾಸ್ತಿ ಮಾಡ್ತೀನಿ ಸರ್. ನಾನು ಪ್ಯಾಕೇಜ್ ಈವೆಂಟ್ ಥರ ಮಾಡ್ತೀನಿ, ಮ್ಯೂಸಿಕಲ್ ಈವೆಂಟ್ ಮಾಡ್ತೀನಿ ನಾನು. ಎಲ್ಲ ಪ್ಲೇಬ್ಯಾಕ್ ಸಿಂಗರ್ಸ್ಗಳು ಯಾರೇ ಇರ್ಬೋದು, ಏನೇನು ಕ್ಲೈಂಟ್ಸ್ ಕೇಳ್ತಾರೆ, ಎಕ್ಸಾಂಪಲ್ ಯಾರೇ ಇಂಥ ಪ್ಲೇಬ್ಯಾಕ್ ಸಿಂಗರ್ಸ್ ಬೇಕು ಅಂದರೆ ಅವನ್ನೆಲ್ಲ ಕರೆಸಿ ನನ್ನ ವೇದಿಕೆಯಲ್ಲಿ ಆಡಿಸ್ತೀನಿ ನಾನು. ಟೀಮ್ ಯುವಾಸ್ ಅಂತ ಒಂದು ಈವೆಂಟ್ ಕಂಪನಿ ಇದೆ ಸರ್ ನಂದು. ಸರ್, ಈಗ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಈಗ ಸಂಜೆ ವೇಳೆಗೆಲ್ಲಾದರೂ ಚಂದನ್ ಶೆಟ್ಟಿ ಅವರು ಇದನ್ನೆಲ್ಲ ನೋಡಿ ಹೌದು ಎಲ್ಲೋ ಒಂದು ಕಡೆ ತಪ್ಪಿ ಅಚಾತುರ್ಯವಾಗಿ ಈ ಥರದೊಂದು ಆಯಿತು ಘಟನೆ ಆಗಿದೆ ಅಂತ ಹೇಳಿ ತಮ್ಮಲ್ಲಿ ಮಾತುಕತೆಗೆ ಬಂದರೆ ಹೇಗೆ ಸರ್? ನಾನು ಹೇಳಿ ಸರ್, ನಾನು ಒಬ್ಬನ ಡಿಸೈಡ್ ಖಂಡಿತವಾಗಲಿಲ್ಲ ಸರ್. ನನ್ನ ಚಾನಲ್ ಮುಖಾಂತರ ನಾನು ಹೋಗಲೇಬೇಕು. ನಾನು ಅವರೇನೋ ಲೀಗಲ್ ಟೀಮಲ್ಲಿ ವಿಚಾರಿಸಿದ್ರು, ಸುರೇಶ್ ಸರ್ ಗೊತ್ತಿಲ್ಲ ನನಗೆ. ಅವ್ರ ಹತ್ರ ನಾನು ಹೊರಡಬೇಕೀಗ. ಅಲ್ಲಿ ತಿಳ್ಕೊಂಡು ನಾವೇನು ಡಿಸೈಡ್ ಮಾಡಬೇಕು ಅಂತ ಒಟ್ಟಿನಲ್ಲಿ ಇವತ್ತು 100% ಡಿಸೈಡ್ ಆಗುತ್ತೆ ಸರ್. ಇವತ್ತು ದೂರ ದಾಖಲಿಸ್ತೀರಾ? 100 ಅದೇ ಕೇಳಬೇಕು ಸರ್, ದುಡ್ಡು ದಾಖಲಿಸ್ಬೇಕಾ ಏನು, ಇಲ್ಲ ಕಳಿಸ್ಬೇಕಾ ಏನು ಅಂತ. ಒಳ್ಳೆ ನನಗನ್ಸೋ ಕಾಪಿ ರೈಟ್ಸ್ ನಾವು ಮಾಡ್ತೀವಿ ಸರ್. ನಮ್ಮದು ಇದೇ ಸ್ಟ್ಯಾಂಡ್, ಅದು ಮಾಡಲೇಬೇಕು ಅಂತ ಇದೀವಿ ನಾವು. ಸರ್, ಈಗ ಯುವರಾಜ್ ಅವ್ರದ್ದು ಒಟ್ಟು ಎಷ್ಟು ಸಾಂಗ್ ಆಗಿದೆ ಇಲ್ಲಿವರೆಗೂ? ಸರ್, ನಾನು ಮಾಡಿರೋದೇ ಒಂದು ಸಾಂಗು. ಆಗಲಿಂದ ನನಗೆ ಮಾಡೋಕ್ಕಾಗಲಿಲ್ಲ, ಯಾಕೆ ತಂದೆಯವ್ರು ಸ್ವಲ್ಪ ಡೆತ್ ಆದ್ರಿಂದ ನನಗೆ ಸ್ವಲ್ಪ ನಾನು ಡಿಪ್ರೆಷನ್ಗೆ ಹೋಗಿರೋದ್ರಿಂದ ನಾನು ಸಾಂಗ್ ಮಾಡೋಕ್ಕಾಗಲಿಲ್ಲ. ಈಗ ಒಂದು 2 ಮಂತ್ಸ್ ಬ್ಯಾಕು ನನಗೆ ಕಳೆದೋಗ್ಬಿಟ್ಟೆ ಕಣೆ ಸಾಂಗ್ ಅಂತ ಮಾಡಬೇಕು ಅಂತ ಎಲ್ಲ ಇತ್ತು ಸರ್. ಅವೆಲ್ಲ ಡಿಸ್ಕಷನ್ ಆಗಿ ಈ ತಿಂಗಳು ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಇದೇ ಸಾಂಗಿಂದ ಮಾಡಬೇಕು ಅಂತ, ಈ ಐಪಲ್ಲೇ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ನಾ ಕಳೆದೋಗ್ಬಿಟ್ಟೆ ಕಣೆ ಸಾಂಗ್ ಮಾಡಬೇಕು ಅಂತ ದೊಡ್ಡ ಮಾಡ್ತೀನಿ. ಒಂದು 6 ಜನ ಹೀರೋಯಿನ್ಗಳನ್ನ ಹಾಕ್ಬಿಟ್ಟು ಒಂದು ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಸಂಗ ದೊಡ್ಡ ಸೆಟ್ ಹಾಕಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ ಸರ್ ನಾನು. ಹೌದು ಸರ್, ಕಳೆದೋಗ್ಬಿಟ್ಟೆ ಕಣೆ ಅಂತ. ಸರ್, ರ್ಯಾಪರ್ ಆಗಿ ಹೊರತುಪಡಿಸಿ ಬೇರೆ ಏನೆಲ್ಲ ಕೆಲಸ ಮಾಡ್ಕೊಂಡಿರ್ತೀರಿ ಸರ್? ಸರ್, ನಂದು ಈವೆಂಟ್ ಕಂಪ್ನಿ ಇದೆ, ಟೀಮ್ ಯುವಾಸ್ ಅಂದ್ಬಿಟ್ಟು ಈವೆಂಟ್ ಕಂಪ್ನಿ ಇದೆ. ನಾನು ಮ್ಯೂಸಿಕಲ್ ಈವೆಂಟ್ಸ್ ಜಾಸ್ತಿ ಮಾಡ್ತೀನಿ ಸರ್. ನಾನು ಪ್ಯಾಕೇಜ್ ಈವೆಂಟ್ ಥರ ಮಾಡ್ತೀನಿ, ಮ್ಯೂಸಿಕಲ್ ಈವೆಂಟ್ ಮಾಡ್ತೀನಿ ನಾನು. ಎಲ್ಲ ಪ್ಲೇಬ್ಯಾಕ್ ಸಿಂಗರ್ಸ್ಗಳು ಯಾರೇ ಇರ್ಬೋದು, ಏನೇನು ಕ್ಲೈಂಟ್ಸ್ ಕೇಳ್ತಾರೆ, ಎಕ್ಸಾಂಪಲ್ ಯಾರೇ ಇಂಥ ಪ್ಲೇಬ್ಯಾಕ್ ಸಿಂಗರ್ಸ್ ಬೇಕು ಅಂದರೆ ಅವನ್ನೆಲ್ಲ ಕರೆಸಿ ನನ್ನ ವೇದಿಕೆಯಲ್ಲಿ ಆಡಿಸ್ತೀನಿ ನಾನು. ಟೀಮ್ ಯುವಾಸ್ ಅಂತ ಒಂದು ಈವೆಂಟ್ ಕಂಪನಿ ಇದೆ ಸರ್ ನಂದು. ಸರ್, ಈಗ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಈಗ ಸಂಜೆ ವೇಳೆಗೆಲ್ಲಾದರೂ ಚಂದನ್ ಶೆಟ್ಟಿ ಅವರು ಇದನ್ನೆಲ್ಲ ನೋಡಿ ಹೌದು ಎಲ್ಲೋ ಒಂದು ಕಡೆ ತಪ್ಪಿ ಅಚಾತುರ್ಯವಾಗಿ ಈ ಥರದೊಂದು ಆಯಿತು ಘಟನೆ ಆಗಿದೆ ಅಂತ ಹೇಳಿ ತಮ್ಮಲ್ಲಿ ಮಾತುಕತೆಗೆ ಬಂದರೆ ಹೇಗೆ ಸರ್? ನಾನು ಹೇಳಿ ಸರ್, ನಾನು ಒಬ್ಬನ ಡಿಸೈಡ್ ಖಂಡಿತವಾಗಲಿಲ್ಲ ಸರ್. ನನ್ನ ಚಾನಲ್ ಮುಖಾಂತರ ನಾನು ಹೋಗಲೇಬೇಕು. ನಾನು ಅವರೇನೋ ಲೀಗಲ್ ಟೀಮಲ್ಲಿ ವಿಚಾರಿಸಿದ್ರು, ಸುರೇಶ್ ಸರ್ ಗೊತ್ತಿಲ್ಲ ನನಗೆ. ಅವ್ರ ಹತ್ರ ನಾನು ಹೊರಡಬೇಕೀಗ. ಅಲ್ಲಿ ತಿಳ್ಕೊಂಡು ನಾವೇನು ಡಿಸೈಡ್ ಮಾಡಬೇಕು ಅಂತ ಒಟ್ಟಿನಲ್ಲಿ ಇವತ್ತು 100% ಡಿಸೈಡ್ ಆಗುತ್ತೆ ಸರ್. ಇವತ್ತು ದೂರ ದಾಖಲಿಸ್ತೀರಾ? 100 ಅದೇ ಕೇಳಬೇಕು ಸರ್, ದುಡ್ಡು ದಾಖಲಿಸ್ಬೇಕಾ ಏನು, ಇಲ್ಲ ಕಳಿಸ್ಬೇಕಾ ಏನು ಅಂತ. ಒಳ್ಳೆ ನನಗನ್ಸೋ ಕಾಪಿ ರೈಟ್ಸ್ ನಾವು ಮಾಡ್ತೀವಿ ಸರ್. ನಮ್ಮದು ಇದೇ ಸ್ಟ್ಯಾಂಡ್, ಅದು ಮಾಡಲೇಬೇಕು ಅಂತ ಇದೀವಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.